ಇದು ಬಹಳ ವರ್ಷಗಳಿಂದ ಇದೊಂದು ಡಿಮ್ಯಾಂಡ್ ಇತ್ತು ಈ ಭಾಗದ ನಾಗರಿಕರು. ಭಾಳ ವರ್ಷ ಅಂದರೆ ಈಗಾಗಲೇ 12-15 ವರ್ಷದಿಂದನೂ ಕೂಡ ಈ ಭಾಗದಲ್ಲಿ ರಸ್ತೆ ಒಂದು ಅನೇಕ ಕಾರಣಗಳಿಂದ ಇದು ಪೆಂಡಿಂಗ್ ಆಗೇ ಬಂದಿತ್ತು. ನಮ್ಮ ಈ ಭಾಗದ ಮುಖಂಡರಾದಂಥ ರಾಜು ಅವರ ಒತ್ತಾಸೆ ಮೇರೆಗೆ ಅವ್ರು ಸತತವಾಗಿ ಯಾವಾಗ ಬಂದ್ರೂ ಇದೊಂದು ನಮ್ಮದು ಮನೆ ರಸ್ತೆ ಮಾಡಲಿಲ್ಲ ಅಂತ ಹೇಳ್ತಾ ಇರೋರು. ನಗರೋತ್ಥಾನದಲ್ಲಿ ಸೇರಿಸಿ ಇದೊಂದು 9ನೇ ಬೀದಿ ಪ್ರಭು ಮನೆಯಿಂದ ರಾಮಪ್ಪನ ಮನೆಯವ್ರಿಗೆ, 6ನೇ ಬೀದಿ ವನಮ್ಮನ ಮನೆ ಶಿವಣ್ಣವ್ರ ಮನೆಯವ್ರಿಗೆ, ವಿಜಯನಗರದ ಚರ್ಚ್ ರಸ್ತೆ ಅಪ್ಪಾಜಿರವ್ರ ಮನೆ ಬೀದಿ, ನರಸಮ್ಮರವ್ರ ಮನೆ ಬೀದಿ, ಸತೀಶ್ ರವ್ರ ಮನೆಯಿಂದ ಜಿ ಶಿವಲಿಂಗರವ್ರ ಮನೆಯವ್ರಿಗೆ ಹಾಗೂ ಈ ಭಾಗದಲ್ಲಿ ಸುಮಾರು 3-4 ರಸ್ತೆಗಳನ್ನು ಇವತ್ತಿಂದ ಪ್ರಾರಂಭ ಮಾಡಿ ಇನ್ನೊಂದು ವಾರದೊಳಗಡೆ ಈ ಭಾಗದ ನಾಗರಿಕರಿಗೆ ಭಾಳ ವರ್ಷಗಳಿಂದ ಕಾಯ್ತಾಯಿದ್ರು. ಹಾಗಾಗಿ ಒಟ್ಟು ಎಷ್ಟು ವೆಚ್ಚ ಇದು ಈ ಭಾಗದ್ದು ನೋಡಿ, ಇದರಲ್ಲಿ ಇದೊಂದು ಸೇರಿಕೊಂಡಿದೆ ರಸ್ತೆ. ಯಾವುದೋ ವಾಟರ್ ಟ್ಯಾಂಕ್ ಸರ್ಕಲ್ನಿಂದ ಶ್ರೀರಾಮ ಟ್ಯಾಕಿಸ್ ಮುಖಾಂತರ ಕಾಮನಗುಡಿ ಸರ್ಕಲ್ಲು ಮತ್ತು ರಾಮದೇವ್ರ ದೇವಸ್ಥಾನದಿಂದ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಖಾಂತರವಾಗಿ ನಾಣಿ ಮನೆಯವರೆಗೆ ರಸ್ತೆ ಡಾಂಬರೀಕರಣ. ಇದೆಲ್ಲ 1,36,00,000 ಪ್ಯಾಕೇಜ್. ಈ ಪ್ಯಾಕೇಜಲ್ಲಿ ಅವರು ನಗರೋತ್ಥಾನದ ಅಡಿನಲ್ಲಿ ಇದು ತಗೊಂಡಿದ್ವಿ. ಹಾಗಾಗಿ ಹಂತವಾಗಿ ಯಾವುದೇ ಒಂದು ಸಣ್ಣ ಮೂಲೆ ಇದ್ದರೂ ಕೂಡ ನಾವು ಅದನ್ನ ಗುರುತಿಸಿ ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ತಾ ಇದ್ದೀವಿ. ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಈ ಬಾರಿಯ ನಮ್ಮ ಎಲ್ಲ ನಗರಸಭಾ ಸದಸ್ಯರು ನಮ್ಮ ರಾಮನಗರ ನಗರಸಭೆ ಕಟಿಬದ್ಧವಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಕಾಮಗಾರಿ ಗುಣಮಟ್ಟದಾಗ ಮಾಡ್ತಾರೆ ಅನ್ನೋದು ನಂಬಿಕೆಯಿಂದ ಅವನು ಲೋಕಲ್ಲೇ ಏನು, ಯಾಕೆ ದಿನ ಬೆಳಗ್ಗೆ ಎದ್ದರೆ ಇಲ್ಲಿ ಓಡಾಡಬೇಕು, ಜನ ಚಿಮ್ಮರೆ ಆಗ್ತಾರೆ ವ್ಯತ್ಯಾಸ ಆದರೆ ಅನ್ನೋ ಪರಿವು ಜ್ಞಾನ. ಆಮೇಲೆ ಅವನಿಗೊಂದು ಹಿಸ್ಟ್ರಿ ಇದೆ, ಎಲ್ಲೂ ಕೂಡ ಕೆಲಸದಲ್ಲಿ ಬೆರಳು ತೋರಿಸ್ಕೊಂಡಿಲ್ಲ. ಹಾಗಾಗಿ ಅವನ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಆಮೇಲೆ ನಮ್ಮ ಇಂಜಿನಿಯರ್ಸು ಅದನ್ನ ಭಾಳ ಗುಣಮಟ್ಟ ಕಾಪಾಡೋದ್ರಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು ಅಂಥೇಳಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ವಿ. ಅವರು ಅದು